ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ದೇವರ ವಾಕ್ಯವನ್ನು. ಇಂದು ನಾವು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 34ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೆರೆಮೀಯ ಅಂತ ಹೇಳಿದರೆ ಯೆಹೋವನು ಎಬ್ಬಿಸುವನು, ಯೆಹೋವನು ಮೇಲಕ್ಕೆತ್ತುವನು, ಯೆಹೋವನು ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು, ಯೆಹೋವನು ನಿಮಗೆ ಬಡ್ತಿ ಪ್ರಮೋಷನ್ ಮಾಡುವನು ಎಂಬಂಥ ಅರ್ಥ ಈ ಒಂದು ಯೆರೆಮೀಯನ ಹೆಸರಿನಲ್ಲಿದೆ. ಅವನ ಹೆಸರಿಗೆ ತಕ್ಕಂತೆ ಪ್ರವಾದನೆ ಕೂಡ ಅದೇ ರೀತಿಯಾಗಿತ್ತು. ದೇವಜನರ ಸಮಸ್ಯೆಗಳನ್ನು ನೋಡಿದರೆ ಅದು ಬಹಳ ಹೀನ ಸ್ಥಿತಿಯಾಗಿ ಭಯಂಕರವಾಗಿ ದೇವರಿಗೆ ದುಃಖವನ್ನು ತರುವಂಥದ್ದಾಗಿ, ದೇವರಿಗೆ ವಿರುದ್ಧವಾಗಿ ಮತ್ತು ತಮ್ಮದೇ ಇಷ್ಟ ಪ್ರಕಾರವಾಗಿ ನಡೀತಾ ಇದ್ದಂಥ ಒಂದು ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲಿ ನಾವು ಯೆರೆಮೀಯನನ್ನು ನೋಡುವಾಗ ದೇವರಿಂದ ಸಂದೇಶವನ್ನು ಪಡ್ಕೊಂಡು ದೇವರು ಅವರಿಗೆ ಹೌದು ಎಚ್ಚರಿಕೆಯನ್ನು ಕೊಟ್ಟರು. ಜಡ್ಜ್ಮೆಂಟ್, ನ್ಯಾಯ ತೀರ್ಪು, ದಂಡನೆ ಅಂತ ಹೇಳಿದರು ನಿಜ. ಆದರೆ ದಂಡನೆಯ ತಪ್ಪಿಸಿಕೊಳ್ಳುವ ಮಾರ್ಗ ಅಂದರೆ 1 ಕೊರಿಂಥ 10:33 ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ. ಆ ತಪ್ಪಿಸಿಕೊಳ್ಳುವ ಮಾರ್ಗ ಕೇವಲ ಮಾರ್ಗ ಅಲ್ಲ, ನಾನೇ ಮಾರ್ಗ ಎಂಬುದಾಗಿ ಯೋಹಾನ 14:6 ಹೇಳಿದಾತನೇ. ಹೌದು, ಮೆಸ್ಸಿಯನ್. ಆ ಒಂದು ಮೆಸ್ಸಿಯನ ಚಿತ್ರ, ಆತ್ಮ ನಿರೀಕ್ಷೆ ದೇವರು ಇಂಥ ಘೋರ ಅಪರಾಧಿಗಳಾದಂಥ ತನ್ನ ಜನರಿಗೆ ಆತನು ಕೊಡುವಾತನಾಗಿದ್ದಾನೆ. ಅದೇ ನಾವು ಇದರಲ್ಲಿ ನೋಡಿಕೊಳ್ಳುವಂಥದ್ದು. ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನು, ಯೆರೆಮೀಯ 34:1, ಜೆರೆಮೀಯ 34:1, ಅವನ ಪೂರ್ಣ ಸೈನ್ಯವು, ವೈರಿಯ ಪೂರ್ಣ ಸೈನ್ಯವು, ಅವನ ಕೈ ಕೆಳಗಣ ಸಮಸ್ತ ಭೂರಾಜ್ಯಗಳು, ಅಂದರೆ ಒಂದು ಟೀಮ್ ಆಗಿ ಬರ್ತಾ ಇದ್ದಾರೆ. ಎಲ್ಲ ಬೇರೆ ಬೇರೆ ದೇಶಗಳವರು ಯಾರ್ಯಾರು ನೆಬೂಕದ್ನೆಚ್ಚರನ ಜೊತೆಗೆ ಅವರು ಸೇರಿಕೊಂಡಿದ್ದಾರೋ ಅವರೆಲ್ಲ ಸುರಕ್ಷಿತ, ಸೇಫ್. ಆದರೆ ಯಾರ್ಯಾರು ಸೇರಲಿಲ್ಲವೋ ಯಹೂದ್ಯರನ್ನು ಒಳಗೊಂಡು ಅವರಿಗೆಲ್ಲ ದಂಡನೆ. ಸಮಸ್ತ ಭೂರಾಜ್ಯಗಳು, ಸಕಲ ಜನಗಳು, ಇವೆಲ್ಲ ಯೆರೂಸಲೇಮಿಗೂ ಅದಕ್ಕೆ ಸೇರಿದ ಎಲ್ಲ ಊರುಗಳಿಗೂ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾಗ, ಇನ್ನೊಂದು ಸಾರಿ ಯುದ್ಧ ಮಾಡುತ್ತಿದ್ದಾಗ ಸಕಲ ಜನರು, ಎಲ್ಲ ಜನರು ಈಗ ಯೆರೂಸಲೇಮಿಗೆ ವಿರುದ್ಧವಾಗಿ ಅಥವಾ ಯಹೂದ್ಯರಿಗೆ ವಿರುದ್ಧವಾಗಿ ಅಥವಾ ವಿಶ್ವಾಸಿಗಳಿಗೆ ವಿರುದ್ಧವಾಗಿ, ದೇವರನ್ನು ನಂಬಿದ ವ್ಯಕ್ತಿಗಳಿಗೆ ವಿರುದ್ಧವಾಗಿ, ಇಡೀ ಒಂದು ರೀತಿಯಿಂದ ಸಿಂಪಲಾಗಿ ಹೇಳಬೇಕು, ಇಡೀ ಲೋಕನೇ ಯುದ್ಧಕ್ಕೆ ಬಂದುಬಿಟ್ಟಿದೆ. ಅಷ್ಟೊಂದು ಜನರು ಯುದ್ಧಕ್ಕೆ ಬಂದುಬಿಟ್ಟಿದ್ದಾರೆ. ಲೀಡರು ನೆಬೂಕದ್ನೆಚ್ಚರನು, ಬಾಬೆಲಿನ ಅರಸ. ಅಂಥ ಸಂದರ್ಭದಲ್ಲಿ ಯುದ್ಧ ಮಾಡುತ್ತಿದ್ದಾಗ, 1ನೇ ವಚನ ಯೆರೆಮೀಯ 34, ಯುದ್ಧ ಮಾಡುತ್ತಿದ್ದಾಗ ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸನು. ಭಾಳ ಇಂಟ್ರೆಸ್ಟಿಂಗ್ ಆಗಿರಬೇಕು. ಯಾಕಂದರೆ ಯುದ್ಧ ಮಾಡ್ತಿದ್ದಾಗ ದೇವರು ಮಾತಾಡ್ತಾರೆ ಅಂತ ಹೇಳಿದರೆ ಏನೋ ಇರಬೇಕು. ನಾನೇ ಆ ಯುದ್ಧದಲ್ಲಿದ್ದೇನಂತ ನಾನು ಊಹಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ಅಂದರೆ ನನಗೆ ವಿರುದ್ಧವಾಗಿ ಇಡೀ ಲೋಕನೇ ಅಥವಾ ಹೆಚ್ಚು ಜನರು ಯುದ್ಧಕ್ಕೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ದೇವರೇನಾದರೂ ಒಂದು ಮಾತು ಹೇಳಿದರೆ ಅದು ಭಾಳ ಇಂಪಾರ್ಟೆಂಟ್ ಆದಂಥ ಮಾತು ಇರಬೇಕು. ನೋಡೋಣ.
ಇಸ್ರಾಯೇಲ್ರ ದೇವರಾದ ಯೆಹೋವನಿಂತೆನ್ನುತ್ತಾನೆ. ಇಸ್ರಾಯೇಲ್ರ ವಿರುದ್ಧವಾಗಿಯೇ ಈಗ ಯುದ್ಧಕ್ಕೆ ಬಂದಿರೋದು. ಆದರೆ ದೇವರು ತನ್ನನ್ನು ಗುರುತಿಸಿಕೊಳ್ಳೋದು ಹೇಗಂತೆ? ಇಸ್ರಾಯೇಲ್ಯರ ದೇವರಾದ ಯೆಹೋವನು. ಅಂದರೆ ಇಸ್ರಾಯೇಲ್ರು ಇನ್ನೂ ನಾನು ಕೈ ಬಿಟ್ಟಿಲ್ಲ. ಇಸ್ರಾಯೇಲ್ರ ದೇವರು ನಾನು. ನನ್ನ ಜನರ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ ಶತ್ರುಗಳು, ಭಾಳ ಜನರು. ಆದರೂ ಕೂಡ ನನ್ನ ಸಂದೇಶ, ದೇವರ ಸಂದೇಶ, ದೇವರ ಮನಸ್ಸು ಏನಂದರೆ, ನೀನು ಯೆಹೂದದ ಅರಸನು, ಅಂದರೆ ಯೆರೆಮೀಯನಿಗೆ ದೇವರು ಹೇಳೋದು, ಚಿದ್ಕೀಯನ ಬಳಿಗೆ ಹೋಗಿ, ಯಾಕಂದರೆ ಅವನೇ ಲೀಡರು, ಅವನೇ ನಾಯಕನು, ಅವನಿಗೆ ವಿರುದ್ಧವಾಗಿಯೇ ಈಗೆಲ್ಲ ಬರ್ತಾ ಇರುವಂಥದ್ದು. ಅವನಿಗೆ ಹೀಗೆ ಹೇಳು. ಏನಂತ ಹೇಳಬೇಕು? ಯೆಹೋವನ ಮಾತನ್ನು ಆಲಿಸು. ಈಗೋ 2ನೇ ವಚನದ 2ನೇ ಭಾಗ, ನಾನು ಈ ಪಟ್ಟಣವನ್ನು ಬಾಬೆಲಿನ ಅರಸನ ಕೈವಶ ಮಾಡುವೆನು. ಕ್ಲಿಯರ್, ಅದರ ಬಗ್ಗೆ ಏನಿಲ್ಲ. ಯಾಕಂದರೆ ಈಗ ಬಂದುಬಿಟ್ಟಿದ್ದಾರೆ, ಪೂರ್ಣ ಸೈನ್ಯ ಬಂದುಬಿಟ್ಟಿದೆ. ಯೆರೂಸಲೇಮಿಗಾದರೂ ಸೇರಿದ ಎಲ್ಲ ಊರುಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾಗ ದೇವರು ಹೇಳುವಂಥದ್ದು, ಯುದ್ಧದ ರಿಸಲ್ಟ್ ಏನಂದರೆ ಅವರೇ ಗೆದ್ದು ಬಿಡ್ತಾರೆ, ವೈರಿಗಳೇ ಗೆದ್ದು ಬಿಡ್ತಾರೆ. ನೆಬೂಕದ್ನೆಚ್ಚರನೇ ಗೆದ್ದು ಬಿಡ್ತಾನೆ. ಚಿದ್ಕೀಯನ ನೀನು ಸೋತೋಗ್ಬಿಡ್ತೀಯ. ಬಾಬೆಲ್ನವರು ಗೆದ್ದು ಬಿಡ್ತಾರೆ. ಬಾಬೆಲ್ ಅಂದರೆ ಗಲಿಬಿಲಿ ಅವರೇ ಗೆದ್ದು ಬಿಡ್ತಾರೆ. ಯೆರೂಸಲೇಮ್ ಅಂದರೆ ಸಮಾಧಾನದ ಪಟ್ಟಣ ಸೋತೋಗ್ತದೆ. ಹೌದು, ಬಾಬೆಲ್ನ ಅರಸನ ಕೈವಶ ಮಾಡುವೆನು. ಅವನು ಅಂದರೆ ಬಾಬೆಲ್ನ ಅರಸನು ಅದನ್ನೆಂದರೆ ಯೆರೂಸಲೇಮನ್ನು ಬೆಂಕಿಯಿಂದ ಸುಟ್ಟು ಬಿಡುವನು. ಕ್ಲಿಯರ್. ನೀನು ಅವನ ಕೈಯಿಂದ ತಪ್ಪಿಸಿಕೊಳ್ಳಲಾರದೆ ಹಿಡಿಯಲ್ಪಟ್ಟು ಅವನ ವಶವಾಗ್ತೀಯ. ನೀನು ಬಾಬೆಲ್ನ ಅರಸನ ಸಮಕ್ಷಮದಲ್ಲಿ ನೀನು ನಿಲ್ಲುವಿ. ಅವನ ಮುಂದೆ ನೀನು ನಿಂತ್ಕೋಬೇಕಾಗ್ತದೆ. ಅವನು ನಿನ್ನ ಸಂಗಡ ಎದುರೆದುರಾಗಿ ಮಾತಾಡುವನು. ಹಾಗಾದರೆ ಯೆರೂಸಲೇಮ್ ಸೋಲು ಗ್ಯಾರಂಟಿ. ಯೆರೂಸಲೇಮಿನ ನಾಯಕನಾಗಿರುವಂಥ, ಯೆಹೂದದ ನಾಯಕನಾಗಿರುವಂಥ ಚಿದ್ಕೀಯನ ಸೋಲು ಗ್ಯಾರಂಟಿ. ಪಟ್ಟಣ ಹಾಳಾಗುವುದು ಗ್ಯಾರಂಟಿ, ಖಂಡಿತ. ಆನಂತರ ಈ ಅರಸನನ್ನು, ಚಿದ್ಕೀಯನನ್ನು ಹಿಡಿದು ಅವನನ್ನು ಗಡೀಪಾರು ಮಾಡೋದು ಎಲ್ಲ ಗ್ಯಾರಂಟಿ. ಯೆರೆಮೀಯ 34 4ನೇ ವಚನ. ಆದರೂ ಇಂಥ ಒಂದು ಭಯಂಕರ ಸ್ಥಿತಿ, ಯುದ್ಧ ಸ್ಟಾರ್ಟ್ ಆಗಿಬಿಟ್ಟಿದೆ, ಪೂರ್ಣ ಸೈನ್ಯ ಬಂದುಬಿಟ್ಟಿದೆ. ನೆಬೂಕದ್ನೆಚ್ಚರನ ಕೈ ಕೆಳಗಿರುವಂಥ ಸಮಸ್ತ ಭೂರಾಜ್ಯಗಳು, ಸಕಲ ಜನಗಳು ಇವೆಲ್ಲ ಯೆರೂಸಲೇಮ್ನ ಅಟ್ಯಾಕ್ ಮಾಡ್ತಾ ಇದೆ, ಚಿದ್ಕೀಯನ ಪಟ್ಟಣವನ್ನು. ಆದರೂ, ಭಾಳ ದೊಡ್ಡ ಮಾತು. ಆದರೂ ಯೆಹೂದದ ಅರಸನಾದ ಚಿದ್ಕೀಯನೇ, ನೋಡ್ರಿ, ದೇವರು ಇವನು ಅಂಥ ಒಳ್ಳೆಯ ಅರಸನಾಗಿರಲಿಲ್ಲ, ಆದರೂ ಕೂಡ ದೇವರು ಅವನ ಹೆಸರೆತ್ತಿ ಮಾತಾಡ್ತಾನೆ. ವೆನ್ ಗಾಡ್ calls you by name, it's great, it's grace. ಹೌದು, ಅದರಲ್ಲಿಯೂ ದೇವರಿಗೆ ವಿರುದ್ಧವಾಗಿದ್ದಾಗ, ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸಿ, ಅವನು ದೇವರನ್ನ ಪೂಜಿಸ್ಲಿಕ್ಕಂತ ಹೋಗ್ತಾ ಇರಲಿಲ್ಲ, ದೇವ್ರ ಸೇವೆ ಮಾಡಬೇಕಂತ ಹೋಗ್ತಾ ಇರಲಿಲ್ಲ. ದೇವ್ರಿಗೆ ವಿರುದ್ಧವಾಗಿ, ದೇವಜನರಿಗೆ ವಿರುದ್ಧವಾಗಿ ಕೈಯಲ್ಲಿ ಆ ಅಧಿಕಾರವನ್ನು ಪಡ್ಕೊಂಡು ಹೋಗ್ತಾ ಇದ್ದಾಗ ದೇವರು ಮಾತಾಡಿದರು. ಎಂಥ ಒಳ್ಳೆಯ ದೇವರು. ಆದಾಮನು ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅಲ್ಲ, ಪಾಪ ಮಾಡಿ ಆ ಹಣ್ಣು ತಿನ್ನಬಾರ್ದಂತ ಹೇಳಿದ ಹಣ್ಣನ್ನು ತಿಂದ ಮೇಲೆ, ಪಾಪ ಮಾಡಿದ ಮೇಲೆ ಆದಾಮನೇ ಅಂತ ದೇವರು ಕರೀತಾನ್ರಿ. ಆದಿಕಾಂಡ 3 ಆದಾಮನೇ, ಸೌಲನೇ ಅಪೊಸ್ತಲಕೃತ್ಯ 9. ಈಗ ಚಿದ್ಕೀಯನೇ
34ನೇ ಅಧ್ಯಾಯ ಯೆರೆಮೀಯ. ಚಿದ್ಕೀಯನೇ ಎಂಬುದಾಗಿ ದೇವರು 4ನೇ ವಚನದಲ್ಲಿ ಮಾತಾಡಿಬಿಟ್ಟು, ಯೆಹೋವನ ಮಾತನ್ನು ಕೈಕೊಳ್ಳು. ಯುದ್ಧ ನಡೀತಾ ಇದೆ, ಇನ್ನೇನು ಕೈಕೊಳ್ಳಿಕ್ಕೆ ಟೈಮ್ ಕೂಡ ಇಲ್ಲ. ಬಹುಶಃ 5 ನಿಮಿಷ 10 ನಿಮಿಷ, ಕೆಲವೇ ನಿಮಿಷಗಳು. ಹೌದು, ಅದೇ ಸರಿಯಾದ ಪದ. ಕೆಲವೇ ನಿಮಿಷಗಳು ಅವನು ಬಾಬೆಲ್ನ ಶತ್ರು ಕೈವಶವಾಗಿಬಿಡ್ತಾನೆ, ಗಡೀಪಾರಾಗ್ತಾನೆ. ಬಾಬೆಲ್ನ ಅರಸನ ಮುಂದೆ ಇವನು ನಿಲ್ಲಬೇಕಾಗ್ತದೆ. ಎದುರಾಗಿ ಅರಸನು ಇವನ ಹತ್ರ ಮಾತಾಡಬೇಕಾಗ್ತದೆ, ಚಿದ್ಕೀಯನ ಹತ್ರ. ಆದರೂ ಕೂಡ ದೇವರ ಮಾತನ್ನು ಕೈಕೊಳ್ಳು. ಈ ಕೆಲವು ನಿಮಿಷಗಳಲ್ಲಿ ನಿನ್ನ ವಿಷಯವಾಗಿ ನೀನು ಕೇಳಿ, ನಿನ್ನ ವಿಷಯವಾಗಿ ಇಂತೆನ್ನುತ್ತಾನೆ. ದೇವರು ಇನ್ನೂ ಮಾತಾಡ್ತಾ ಇದ್ದಾನೆ. ಏನಂತ? ನೀನು ಕೇಳಿ ಕೈಕೊಂಡರೆ, ಈ ಕೆಲವೇ ನಿಮಿಷದಲ್ಲಿ, ಲಾಸ್ಟ್ ಮೂಮೆಂಟ್ ಕೇಳಿ ಕೈಕೊಂಡ್ರೆ ಖಡ್ಗದಿಂದ ಹತನಾಗೋದಿಲ್ಲ. ವಾಟ್ ಎ ಗಾಡ್! ಎಂಥ ದೇವರು ನೋಡ್ರಿ. ಪ್ರವಾದನೆ ಆಗಿಬಿಟ್ಟಿದೆ, ನೀನು ಹತನಾಗ್ತಿ ಅಂತಲೇ ಬಂದಿದೆ ಪ್ರವಾದನೆ. ಈಗ ಪ್ರವಾದನೆ ಚೇಂಜ್ ಆಗೋ ಸಾಧ್ಯತೆ ಇದೆಯಾ? ಇದೆ. ಯಾವಾಗ? ದೇವ್ರ ಮಾತನ್ನು ಕೈಕೊಂಡ್ರೆ. ದೇವ್ರ ಮಾತನ್ನು ಕೈಕೊಂಡ್ರೆ. ಇದು ಯಾರು ಹೇಳೋದು? ದೇವರೇ ಹೇಳ್ತಾ ಇರೋದು. ಯೆಹೋವನ ಮಾತನ್ನು ಕೈಕೊಳ್ಳು. ನೀನು ಕೈಕೊಂಡರೆ ಖಡ್ಗದಿಂದ ಹತನಾಗೋದಿಲ್ಲ. 1, ಸುಖವಾಗಿ ಸಾಯುವಿ. 2ನೇದು, ನಿನಗಿಂತ ಮುಂಚಿನ ನಿನ್ನ ಪಿತೃಗಳಾದ ಅರಸರಿಗೆ ಧೂಪ ಹಾಕಿದ ಪ್ರಕಾರ ನಿನಗೂ ಹಾಕುವರು. ಒಂದು ಡೀಸೆಂಟ್ ಫ್ಯೂನರಲ್ ಆಗಿರ್ತದೆ. ಯಾಕಂದರೆ ಯಹೂದ್ಯರಿಗೆ ಅವೆಲ್ಲ ಭಾಳ ಇಂಪಾರ್ಟೆಂಟು ಆ ದಿವಸಗಳಲ್ಲಿ. ಈಗಲೂ ಕೂಡ ಅನೇಕರಿಗೆ, ಮಾನವರಿಗೆ. ಅಯ್ಯೋ ಪ್ರಭುವೇ ಎಂದು ನಿನಗಾಗಿ ಗೋಳಾಡುವರು ಜನರು. ಒಳ್ಳೆ ಮನುಷ್ಯ ತೀರ್ಕೊಂಡ್ರಲ್ಲ, ವಿ ಮಿಸ್ಡ್ ಹಿಮ್ ಎಂಬುದಾಗಿ ಒಳ್ಳೆಯವರು ತೀರ್ಕೊಂಡ್ರೆ ಮಾತಾಡ್ತಾರಲ್ಲ, ಆ ರೀತಿಯಾಗಿ ನಿನಗಾಗಿ ಗೋಳಾಡುವರು. ಹೌದಾ? ಸಾಧ್ಯನಾ? ಹೌದು. ಅದನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ದೇವರು ನಾನೇ ನುಡಿದಿದ್ದೇನೆ ಎಂದು ಯೆಹೋವನು ಅನ್ನುತ್ತಾನೆ. ಆ ರೀತಿಯಾಗಿ ಹೇಳಿದ ಮೇಲೆ ಏನಾಯಿತು? ಇನ್ನು ಪಟ್ಟಣದ ಹೊರಗಡೆ ಈ ಕಡೆ ಪ್ರವಾದನೆ ಬಂದಿದೆ, ಅಲ್ಲಿ ಯುದ್ಧ ನಡೀತಾ ಇದೆ. 7ನೇ ವಚನದ ಕೊನೆ ಭಾಗದಲ್ಲಿ, ಯೆರೂಸಲೇಮಿಗೂ ಯೆಹೂದದೊಳಗೂ ಕೋಟೆ ಕೊತ್ತಲದ ಪಟ್ಟಣಗಳಾಗಿ ಉಳಿದಿದ್ದ ಲಾಕೇಶಿಗೂ ಅಜೇಕಕ್ಕೂ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾಗ ಈ ಸಂದೇಶ ಹೇಳಿದ್ನಂತೆ. ಇಷ್ಟರೊಳಗೆ ಏನಾಯಿತು? ಇನ್ನೊಂದು ಮೆಸೇಜ್ ದೇವರು ಯೆರೆಮೀಯನಿಗೆ ಕೊಡ್ತಾ ಇರುವಾಗ ಏನಾಗ್ಬಿಡ್ತು? ಈಗ 2ನೇ ಸೀನ್ ಇದು, ಬೇರೆ ದೃಶ್ಯ ಇದು. ಇಷ್ಟರೊಳಗೆ 8ನೇ ವಚನ, ಅರಸನಾದ ಚಿದ್ಕೀಯನು ಯೆರೂಸಲೇಮಿನವರೆಲ್ಲರೊಂದಿಗೆ ಸೇರಿ ನಮ್ಮಲ್ಲಿ ಪ್ರತಿ ಒಬ್ಬೊಬ್ಬನು ತನ್ನ ದಾಸರೊಳಗೆ ಇಬ್ರಿಯರನ್ನು ಬಿಡುಗಡೆ ಮಾಡುವನು. ನಾವು ಗುಲಾಮರಾಗಿ ಇಟ್ಕೊಂಡಿದ್ವಲ್ಲ ನಮ್ಮವ್ರನ್ನೇ, ನಾವು ಬಿಟ್ಬಿಡೋಣ. ಯುದ್ಧ ನಡೀತಾ ಇದೆ. ಅಲ್ಲಿ ಯುದ್ಧ ಮಾಡೋ ಬದಲು ಇಲ್ಲಿ ಚಿದ್ಕೀಯನು ಏನು ಹೇಳ್ತಿದ್ದಾನೆ? ನಾವು ದೇವ್ರ ಮಾತನ್ನು ಕೇಳದೆ ಯಾರ್ಯಾರನ್ನು ನಾವು ಗುಲಾಮರಾಗಿ ಇಟ್ಕೊಂಡಿದ್ದೆ ಅವರೆಲ್ಲ ಬಿಡುಗಡೆ ಮಾಡೋಣ, ಅವರಿಗೆ ವಿಮೋಚನೆಯನ್ನು ಪ್ರಕಟಿಸುವ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದನು. ವಾಟ್ ಎ ಡಿಸಿಷನ್! ಯುದ್ಧ ಮಾಡುವಾಗ ಯುದ್ಧವನ್ನು ಎದುರಿಸೋ ಬದಲು ಇಲ್ಲಿ ಒಡಂಬಡಿಕೆ ಮಾಡಿಕೊಳ್ತಾ ಇದ್ರಂತೆ ಚಿದ್ಕೀಯನು. ಒಡಂಬಡಿಕೆಗೆ ಒಪ್ಪಿಕೊಂಡ ಸಕಲ ಪ್ರಧಾನರು, ಸಮಸ್ತ ಪ್ರಜೆಗಳು. ಹಾಗಾದರೆ ಪ್ರಧಾನರು ಯುದ್ಧಕ್ಕೆ ಹೋಗಬೇಕಾಗಿತ್ತು, ಒಂದೊಂದು ಡಿಸ್ಟ್ರಿಕ್ಟ್ನಲ್ಲಿ ಹೋಗಿ ನಿಂತ್ಕೋಬೇಕಾಗಿತ್ತು. ಆದರೆ ಇಲ್ಲಿ ಏನು ಮಾಡ್ತಿದ್ದಾರೆ? ಬಹುಶಃ ದೇವರ ಆಲಯದಲ್ಲಿ ನಿಂತ್ಕೊಂಡು ಒಡಂಬಡಿಕೆ ಮಾಡಿಕೊಳ್ತಾ ಇದ್ದಾರೆ ಚಿದ್ಕೀಯನ ಜೊತೆಯಲ್ಲಿ. ಸಮಸ್ತ ಪ್ರಜೆಗಳು ಅವರು ಓಡೋಗಿ ಬಚ್ಚಿಟ್ಕೊಳ್ಬೇಕಾಗಿತ್ತು. ಯುದ್ಧಕ್ಕೆ ಬರ್ತಾ ಇದೆ,
ತುತ್ತೂರಿ ಧ್ವನಿ. ಆದರೆ ಇವರು ಒಂದು ತೀರ್ಮಾನ ಮಾಡಿಕೊಂಡ್ರಂತೆ, ಒಡಂಬಡಿಕೆ ಮಾಡಿಕೊಂಡ್ರು. ಹಾಗಾದರೆ ದೇವರು ಅವರಿಗೆ ತೀರ್ಪು ಮಾಡಲ್ಲ, ಜಡ್ಜ್ಮೆಂಟ್ ಇಲ್ಲ, ಅವರಿಗೆ ದಂಡನೆ ಇಲ್ಲ, ಅವರಿಗೆ ದೇವರು ಈಗಾಗಲೇ ನುಡಿದಿದ್ದ ಹಾಗೆ ಮಾಡೋದಿಲ್ಲ ಅಲ್ವಾ? ಹೌದು, ಆಲ್ಮೋಸ್ಟ್ ಈಗ ನೋಡಿ 99.9% ಅವರು ಯುದ್ಧದಲ್ಲಿ ಸೋಲುವಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ 1% ಒಂದೇ ತೀರ್ಮಾನ, ಅವನು ಬಲಿ ಕೊಡಲಿಲ್ಲ, ಏನು ಮಾಡಲಿಲ್ಲ, ಗುಲಾಮರಾಗಿದ್ದಂಥವ್ರನ್ನು ಬಿಟ್ಬಿಟ್ಟ ಅಷ್ಟೇ. ಆದರೆ 11ನೇ ವಚನ, ಕೆಲವು ಕಾಲದ ಮೇಲೆ, ಆ ದಿವಸಗಳಲ್ಲಿ ಯುದ್ಧ ಮಾಡಿಕೊಂಡು ಬರ್ತಾ ಇರುವಾಗ ಕೆಲವು ಸಾರಿ ಸ್ಟಾಪ್ ಮಾಡ್ತಿದ್ರೇನೋ, ಕೆಲವು ಸಾರಿ ಅವರೇ ಇಷ್ಟ ಶೈಲಿ ಪ್ರಕಾರ ಹೋಗ್ಬಿಟ್ಟು ಮತ್ತೆ ಬಂದು ಯುದ್ಧ ಮಾಡ್ತಿದ್ರು, ಅಥವಾ ಬೇರೆ ಊರುಗಳಿಂದ ಪ್ರಾರಂಭ ಮಾಡಿ ಬರ್ತಿದ್ರು, ಏನು ಮಾಡ್ತಿದ್ರು ಗೊತ್ತಿಲ್ಲ. ಕೆಲವು ದಿವಸಗಳಾದ ಮೇಲೆ ಏನಾಯಿತು, ಮನಸ್ಸು ಬೇರೆ ಮಾಡಿಕೊಂಡು ತಾವು ಬಿಟ್ಟಿದ್ದವರನ್ನು ಪುನಃ ದಾಸದಾಸಿಯರನ್ನಾಗಿ ಸೇರಿಸಿಕೊಂಡು ಆಧೀನ ಮಾಡಿಕೊಂಡು, ಹೋಗ್ರಿ ನೀವು, ನಿಮಗೆ ಬಿಡುಗಡೆ ಅಂತ ಹೇಳಿದಂಥವ್ರನ್ನ ಮತ್ತೆ ಇಲ್ಲ, ನಮಗೆ ನೀವು ಅಡಿಯಾಳು ಎಂಬುದಾಗಿ ತಕ್ಕೊಂಡ್ರು. ಆದ ಕಾರಣ ದೇವರು ಯೆರೆಮೀಯನಿಗೆ ಇನ್ನೊಂದು ವಾಕ್ಯ ಕೊಡಬೇಕಾಯಿತು. 13ನೇ ವಚನ ನೋಡೋಣ ಏನಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಇಸ್ರಾಯೇಲ್ರ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮ ಪಿತೃಗಳನ್ನು ನಾನು ಅಲ್ಲಿಂದ ಕರೆತಂದಾಗ ತನ್ನನ್ನು ನಿಮಗೆ ಮಾರಿಕೊಂಡು 6 ವರ್ಷ ನಿಮ್ಮ ದಾಸನಾಗಿದ್ದ ಇಬ್ರಿಯನು, ಪ್ರತಿಯೊಬ್ಬ ಇಬ್ರಿಯನು 7ನೇ ವರ್ಷದಲ್ಲಿ ಸ್ವತಂತ್ರನನ್ನಾಗಿ ಬಿಟ್ಟು ಬಿಡಿರಿ ಎಂದು ವಿಧಿಸಿ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡೇನಷ್ಟೇ. ಆದರೆ 7 ವರ್ಷ ಆದಮೇಲೆ ಬಿಟ್ಬಿಡ್ಬೇಕಂತ ಒಡಂಬಡಿಕೆ ದೇವ್ರು ಮಾಡಿಕೊಂಡ್ರು. ಆದರೆ ನಿಮ್ಮ ಪಿತೃಗಳು ನನ್ನ ಮಾತಿಗೆ ಕಿವಿಗೊಡಲಿಲ್ಲ, ಕೇಳಲಿಲ್ಲ. ದೇವ್ರ ಮಾತು ಆ ದಿವಸಗಳಲ್ಲಿ ಅವರು ಕೇಳಲಿಲ್ಲ. 15ನೇ ವಚನ, ನೀವು ಈಗಲೇ ಮನಮರುಗಿ ನಿಮ್ಮ ನಿಮ್ಮ ನೆರೆಹೊರೆಯವರಿಗೆ ವಿಮೋಚನೆಯನ್ನು ಪ್ರಕಟಿಸಿ ತನ್ನ ಚಿತ್ತಾನುಸಾರವಾಗಿ ನಡೆದಿರಿ. ಅವರು ನಡ್ಕೊಳ್ಳಲಿಲ್ಲ ನಿಮ್ಮ ಪಿತೃಗಳು, ಆದರೆ ನೀವು ನಡ್ಕೊಂಡಿದ್ದೀರಿ. ನನ್ನ ಹೆಸರಿನಿಂದ ಖ್ಯಾತಿಗೊಂಡಿರುವ ಆಲಯದಲ್ಲಿ ನನ್ನ ಮುಂದೆ ಒಡಂಬಡಿಕೆ ಮಾಡಿಕೊಂಡಿದ್ರಿ. ಹೌದು, ಅಲ್ಲಿ ಯುದ್ಧ ನಡೀತಾ ಇದೆ, ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವರು ಒಡಂಬಡಿಕೆ ಮಾಡಿಕೊಂಡ್ರು. ಆಮೇಲೆ ನೀವು ಮನಸ್ಸು ಬೇರೆ ಮಾಡಿ ಮತ್ತೆ ಯಾರ್ಯಾರನ್ನೆಲ್ಲ ಬಿಡುಗಡೆ ಮಾಡಿದ್ರು ಅವರೆಲ್ಲ ಮತ್ತೆ ವಾಪಸ್ ಕರ್ಕೊಂಡ್ಬಂದ್ಬಿಟ್ಟಿದ್ರಿ. ಆದ ಕಾರಣ ನಿಮಗೆ ಮತ್ತೆ ತೀರ್ಪು, ಜಡ್ಜ್ಮೆಂಟ್, ಖಡ್ಗ, ಕ್ಷಾಮ, ವ್ಯಾಧಿ, ಶತ್ರು, ಬಾಬೆಲಿನ ಅರಸನ ಕೈಗೆ ಒಪ್ಪಿಸಿ ಕೊಡುವೆನು. ಕೊಡೋದಿಲ್ಲ ಅಂತ ದೇವರು ಹೇಳಿದರು. ಫಸ್ಟು ಕೊಡ್ತೀನಿ ಅಂತ ಹೇಳಿದರು. ಆದರೆ ನೀವು ಏನು ಮಾಡಬೇಕು, ನನ್ನ ಮಾತನ್ನು ಕೈಕೊಳ್ಬೇಕಂತ ಹೇಳಿದಾಗ ಇವರು ನಿಲ್ಲಿಸಿದರು. ಆದರೆ ತಿರುಗಿ ಏನಾಯಿತು? ಆಶ್ಚರ್ಯ. ಯೆರೆಮೀಯನ ಗ್ರಂಥ 34ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.